ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಪ್ರತಿಯೊಬ್ಬರು ಜೀವನದಲ್ಲಿ ಕನಸನ್ನು ಕಂಡುಕೊಂಡಿರ್ತಾರೆ. ಆ ಕನಸುಗಳು ನನಸಾಗಬೇಕಾದ್ರೆ ಅದರ ಹಿಂದೆ ಇರತಕ್ಕಂಥ ಪರಿಶ್ರಮಗಳು ಮತ್ತು ತಾವು ಮಾಡ್ತಿರ್ತಕ್ಕಂಥ ಪ್ರಯತ್ನಗಳು ಕೂಡ ಆ ಒಂದು ಕನಸಿಗೆ ಹತ್ತಿರ ಹೋಗಲಿಕ್ಕೆ ಸಾಧ್ಯವಾಗ್ತವೆ ಅನ್ನುವಂಥ ಒಂದು ವಿಚಾರವಾಗಿ ಬೆಂಕಿ ಬಿರುಗಾಳಿ ಚಾನಲ್ನ ಮೂಲಕ ಈ ಸಂದರ್ಭದಲ್ಲಿ ನಾನು IAS ಪಾಸ್ ಮಾಡಿರ್ತಕ್ಕಂಥ ಅದು ಕೂಡ ಸತತವಾಗಿ ಫೇಲ್ ಅಂತ ಆಗಿ ಕೊನೆಗೂ ಕೂಡ ಆ ಒಂದು IAS ಪರೀಕ್ಷೆಯಲ್ಲಿ ಪಾಸ್ ಆಗಿರ್ತಕ್ಕಂಥ ಒಬ್ಬ ದಿಟ್ಟ ಹೆಣ್ಣು ಮಗಳ ವಿಚಾರಗಾಥೆಯನ್ನು ಯಶೋಗಾಥೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದು ಕೂಡ ನಮ್ಮ ಕರ್ನಾಟಕದವರೇ ಅಂತ ಒಬ್ಬ ಹೆಣ್ಣು ಮಗಳು ಸಾಕಷ್ಟು ಸಲ IAS ಪರೀಕ್ಷೆ ಕಟ್ತಾರೆ, ಆದರೆ ಪಾಸ್ ಅಂತೂ ಆಗೋದಿಲ್ಲ. ಪ್ರಿಲಿಮಿನರಿ ಟೆಸ್ಟ್ ಕೂಡ ಪಾಸ್ ಆಗಲಿಕ್ಕೆ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಅವಳಿಗೆ ಏನೋಪ್ಪ ನನ್ನ ನಸೀಬದಲ್ಲಿ ಇಲ್ಲವೇನೋ ಹಾಗೂ ನನ್ನ ಕನಸಾಗಿಯೇ ಉಳಿಯುತ್ತದೆ ಏನೋ ಅನ್ನುವಂಥ ಒಂದು ಜಿಗುಪ್ಸೆಯನ್ನು ಹೊಂದಿ ಮನೆಯಲ್ಲಿ ಕುಳಿತಾಗ ಅವರ ಮನೆಯಲ್ಲಿ ಇರತಕ್ಕಂಥ ಅವರ ತಂದೆ ತಾಯಿಗಳು, ಅವರ ಅಣ್ಣ ಅಕ್ಕಂದಿರರು ಎಲ್ಲರೂ ಕೂಡ ಅವಳಿಗೆ ಹೇಳ್ತಾರೆ, ಇಲ್ಲ ನೀನು IAS ಮಾಡೇ ಮಾಡ್ತೀಯ, ನಿನ್ನಲ್ಲಿ ಆ ಒಂದು ಛಲ ಇದೆ, ಅದನ್ನು ಬಿಡಬೇಡ, ನೀನು ನಿರಾಶೆಳಾಗಬೇಡ, ನೀನು ಮುಂದೆ ಹೋಗು, ನಿನಗೆ ತೊಂದರೆಗಳಾಗದೇ ಇರತಕ್ಕಂತೆ ನಾವೆಲ್ಲ ನಿನಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದರೂ ಕೂಡ ಇಲ್ಲ ನನಗೆ ಆಗೋದಿಲ್ಲ, ನಾನು IAS ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಪೆಚ್ಚು ಮೋರೆ ಹಾಕಿಕೊಂಡು ಮನೆಯಲ್ಲಿ ಕುಳಿತಾಗ ಅವಳಿಗೆ ನಮ್ಮ ಪ್ರಸಿದ್ಧ ಗುರುರಾಜ್ ಕರ್ಜ್ಗಿ ಸರ್ ನೆನಪಾಗ್ತೈತಿ. ಆ ಗುರುರಾಜ್ ಕರ್ಜ್ಗಿ ಸರ್ ನೆನಪಾಗಿ ಅವರಿಗೆ ಒಂದು ಮೇಲ್ ಹಾಕ್ತಾಳೆ, ಗುರುಗಳೇ ನನಗೆ ಈ ಥರ ಆಗಿದೆ, ಏನಾದರೂ ನನಗೆ ಮಾರ್ಗದರ್ಶನ ನೀಡ್ರಿ ಅನ್ನುವಂಥ ಒಂದು ಸಂದೇಶವನ್ನು ಅವರಿಗೆ ಕಳಿಸಿದಾಗ ಗುರುರಾಜ್ ಕರ್ಜ್ಗಿ ಸರ್ ಅವರು ಹೇಳ್ತಾರೆ, ಇಲ್ಲ ಮಗಳೇ, ನೀನು ಪ್ರಯತ್ನ ಮಾಡು ಅನ್ನುವಂಥ ಒಂದು ನುಡಿಯೇ ಅವಳ ಒಂದು ಜೀವನದಲ್ಲಿ ಆಶಾದೀಪವಾಗಿ ಅವಳಿಗೆ ಕಂಗೊಳಿಸಿತು ಮತ್ತು ಸಾಕಾರವನ್ನುಗೊಳಿಸಿತು ಅನ್ನುವುದಕ್ಕೆ ಸಾಕ್ಷಿ ಮೇಘನಾ ಇವರು ಶಿವಮೊಗ್ಗದ ಮೇಘನಾ ಇವತ್ತು IAS ಅಧಿಕಾರಿಯಾಗಿ ನಮ್ಮ ನಡುವೆ ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾಳಂತಂದರೆ ಅವಳು ಪಟ್ಟಿರ್ತಕ್ಕಂಥ ಪರಿಶ್ರಮ ಹಾಗೂ ಆ ಪರಿಶ್ರಮದ ಫಲವಾಗಿ ಅವಳು IAS ಅನ್ನು ಪಾಸ್ ಮಾಡಿದ್ಳು. ಅವಳಿಗೆ ಇಂಡಿಯಾ ಫಾರ್ IAS ಅನ್ನುವಂಥ ಒಂದು ಸಂಸ್ಥೆ ನಿಜಕ್ಕೂ ಕೂಡ ಆ ಸಂಸ್ಥೆಗೆ ಸೇರ್ಪಡೆಯಾಗಿ IAS ಅನ್ನು ಪಡೆಯಬೇಕಾದರೆ ಆ ಸಂಸ್ಥೆಗೆ ಸೇರ್ಪಡೆಯಾದರೆ ಖಂಡಿತವಾಗಿಯೂ IAS ಆಗೇ ಆಗ್ತಾರೆ, IAS ಪಾಸ್ ಮಾಡಿಯೇ ಮಾಡ್ತಾರೆ ಅನ್ನೋದಕ್ಕೆ ಉದಾಹರಣೆಗಳು ಸಾಕಷ್ಟು ಇವೆ, ಸಾವಿರಾರು ಇವೆ. ಅಂಥ ಒಂದು ಸಂಸ್ಥೆಯಲ್ಲಿ ಅವಳು ಟ್ರೈನಿಂಗ್ ತೆಗೆದುಕೊಂಡು ಸತತ ಪ್ರಯತ್ನ ಪಟ್ಟರೂ ಕೂಡ ಪ್ರಿಲಿಮ್ಸ್ ಕೂಡ ಪಾಸ್ ಮಾಡಲಿಕ್ಕೆ ಅವಳಿಂದ ಸಾಧ್ಯವಾಗದೇ ಇದ್ದಾಗ ಅವಳು ಜೀವನದಲ್ಲಿ ನಿರಾಶೆಗೊಂಡು ಇನ್ನೇನು ನನಗೆ ಆಗೋದಿಲ್ಲ ಅನ್ನುವಂಥ ಭಾವನೆಗಳು ಅವಳಿಗೆ ಬಂದಾಗ ಗುರುರಾಜ್ ಕರ್ಜ್ಗಿ ಸರು ಮತ್ತು ಅವರ ಆಗ ಅಲ್ಲಿ ಇರ್ತಕ್ಕಂಥ ಬಹುತೇಕ ಇಂಡಿಯಾ ಫಾರ್ IAS ಸಂಸ್ಥೆಯ ತನ್ನ ಒಡನಾಡಿಗಳು, ಹಿತೈಷಿಗಳು ಹಾಗೂ ಹಿರಿಯರು, ಗುರುಗಳೆನಿಸಿಕೊಂಡವರನ್ನು ಅವಳು ಸಂಪರ್ಕಿಸ್ತಾಳೆ. ಆಮೇಲೆ ಕರ್ನಾಟಕದಲ್ಲಿ ಅದು ಶಿವಮೊಗ್ಗದಲ್ಲಿ ಇರತಕ್ಕಂಥ IAS ಅಧಿಕಾರಿಗಳಿಗೂ ಕೂಡ ಅವರು ಸಂಪರ್ಕ ಮಾಡಿದಾಗ ಪ್ರತಿಯೊಬ್ಬರು ಕೂಡ ಅವಳಿಗೆ ಹುರಿದುಂಬಿಸ್ತಾರೆ, ಇಲ್ಲ ಮಗಳೇ, ನೀನು IAS ಆಗ್ತೀಯ, ನಿನ್ನಲ್ಲಿ ಆ ಛಲ ಇದೆ, ನಿನ್ನಲ್ಲಿ ಆ ಒಂದು ಬಲ ಇದೆ, ನೀನು ಪ್ರಯತ್ನ ಮಾಡು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆಯ ಮಾತುಗಳನ್ನು ಆಡಿದಾಗ ಕೊನೆಗೆ ನಿರ್ವಾಹವಿಲ್ಲದೆ ಅವಳು ಮತ್ತೆ IAS ಪರೀಕ್ಷೆಗೆ ಕಟ್ತಾಳೆ. ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ ಅವಳು 31 ಅಂಕಗಳನ್ನು ಪಡೆದು ಪಾಸ್ ಆಗ್ತಾಳೆ. ಪಾಸ್ ಆದಾಗ ಎಲ್ಲರೂ ಕೂಡ ಅವಳಿಗೆ ಇನ್ನೂ ಹುರಿದುಂಬಿಸ್ತಾರೆ, ಇಲ್ಲ ನೀನು IAS ಮಾಡೇ ಮಾಡ್ತೀಯ, ನೀನು IAS ಪಾಸ್ ಆಗೇ ಆಗ್ತೀಯ, ನಿನ್ನಲ್ಲಿ ಆ ಒಂದು ಛಲ ಇದೆ, ನೀನು ಮಾಡು ಅನ್ನುವಂಥ ಒಂದು ಮಾತುಗಳನ್ನು ಆಡಿದಾಗ ಕೊನೆಗೂ ಅವಳು IAS ಅನ್ನು ಪಾಸ್ ಮಾಡ್ತಾಳೆ. ಅವಳ ಜೀವನದಲ್ಲಿ ಅವಳ ಓದಿನಲ್ಲಿ ಸಾಕಷ್ಟು ಪರಿಶ್ರಮಪಟ್ಟು ಓದಿದರೂ ಕೂಡ IAS ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನನಗೂ ಕೂಡ ಹಲವಾರು IAS ಮತ್ತು IPS ಅಧಿಕಾರಿಗಳ ಸಂಪರ್ಕವಿದೆ, ಅವರೆಲ್ಲರ ಜೊತೆಗೆ ನನಗೂ ಒಡನಾಟವೂ ಕೂಡ ಇದೆ. ಹಾಗಿರುವಾಗ ನಾನು ಕೂಡ IAS ಪಾಸ್ ಮಾಡಬೇಕು, ನಾನು ದೊಡ್ಡ ಅಧಿಕಾರಿಯಾಗಿ ಸಮಾಜದಲ್ಲಿ ಸೇವೆ ಸಲ್ಲಿಸಬೇಕು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದೆ. ಆದರೆ ನನಗೆ ಈಗಿನಂತೆ ಆ ಸಂದರ್ಭದಲ್ಲಿ
ಇಂಥ ಒಳ್ಳೆಯ ಅವಕಾಶಗಳು ಸಿಗಲಿಲ್ಲ. ಯಾಕಂದರೆ ನನಗೆ ಈಗ ಸಾಕಷ್ಟು ಜನ IAS IPS ಅಧಿಕಾರಿಗಳು ಪರಿಚಯ ಇದ್ದಾರೆ. ಸಾಕಷ್ಟು ಟ್ರೈನಿಂಗ್ ಸೆಂಟರ್ಗಳಿವೆ. ಆವಾಗ ಟ್ರೈನಿಂಗ್ ಸೆಂಟರ್ಗಳು ಕೂಡ ಇರಲಿಲ್ಲ. ಹೀಗಾದಾಗ ನಾನು ಸತತವಾಗಿ ಅಧ್ಯಯನ ಮಾಡಿ ನಾನು IAS ಪಾಸ್ ಮಾಡಬೇಕಂತಂದರೆ ನನಗೆ ಸಾಧ್ಯವೇ ಆಗಲಿಲ್ಲ. ಹಾಗಿದ್ದಾಗ ನೀವು IAS ಪಾಸ್ ಮಾಡಬೇಕಂತಂದರೆ ಏನು ಮಾಡಬೇಕು ಅಂತಂದರೆ, ನೀವು SSLCಯಿಂದನೇ ನೀವು ಸತತವಾಗಿ ಪರಿಪೂರ್ಣವಾಗಿ ಅವೆಲ್ಲ ವಿಷಯಗಳನ್ನು ಮನದಟ್ಟು ಮಾಡಿಕೊಂಡು ಓದಿ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಯಾವುದಾದ್ರೂ ಒಂದು ಡಿಗ್ರಿ ಮಾಡಿರಿ, BA ಮಾಡಿರಿ, BCom ಮಾಡಿರಿ, BSc ಮಾಡಿರಿ, ಏನಾದರೂ ಮಾಡಿರಿ, MA ಮಾಡಿರಿ, MCom ಮಾಡಿರಿ, ಏನಾದರೂ MSc ಏನಾದರೂ ಮಾಡಿರಿ, ಇಂಜಿನಿಯರಿಂಗ್ ಮಾಡಿರಿ, ಡಾಕ್ಟ್ರ್ ಮಾಡಿರಿ, ಏನಾದರೂ ನೀವು ಪದವಿಯನ್ನು ಪಡೆದುಕೊಂಡ್ರೆ ನಿಮಗೆ IAS ಪರೀಕ್ಷೆ ಬರೆಯಲಿಕ್ಕೆ ನಿಮಗೆ ಸಾಧ್ಯ. ಹಾಗಿದ್ದಾಗ ನೀವು SSLCಯಿಂದ ನಿಮ್ಮ ಡಿಗ್ರಿಯವರೆಗೂ ಏನು ನೀವು ಕಲ್ತಿರ್ತಿರಲ್ಲ ಅದರ ಒಂದು ಸಂಪೂರ್ಣ, ಯಾವಾಗ ರಾತ್ರಿ 12 ಗಂಟೆಗೆ ಎಬ್ಬಿಸಿ ನಿಮ್ಮನ್ನು ಕೇಳಿದರೂ ಕೂಡ ಆ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಹೇಳುವಂತೆ ತಯಾರಾಗಿರಬೇಕು. ಅಂದಾಗ ಮಾತ್ರ ನೀವು ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ಮುಂದೆ ಸಂವಿಧಾನವನ್ನು ನೀವು ಯಾವುದೇ ಡಿಗ್ರಿಯನ್ನು ಓದಿದರೂ ಕೂಡ ಸಂವಿಧಾನವನ್ನು ಚಾಚು ತಪ್ಪದಂತೆ ನೀವು ಮನನ ಮಾಡಿಕೊಳ್ಬೇಕು. ಒಂದು ವಿಷಯ ನಿಮಗೆ ಮನದಟ್ಟಾಗಿರಲಿ, ಯಾಕಂದರೆ ಸಂವಿಧಾನವನ್ನು ಯಾರು ಓದಿರ್ತಾರೋ ಅವರು ಡೆಫಿನೆಟಾಗಿ IAS ಪರೀಕ್ಷೆ ಪಾಸ್ ಮಾಡ್ತಾರೆ ಅನ್ನೋದಕ್ಕೆ ಸಾಕಷ್ಟಿವೆ. ಹಾಗಿರುವಾಗ ಯಾರೂ ಕೂಡ ಹಿಂಜರಿಬೇಡ್ರಿ. ನೀವು SSLCಯಿಂದ ಡಿಗ್ರಿವರೆಗೆ ನೀವು ಓದಿರ್ತಕ್ಕಂಥದ್ದನ್ನು ನೀವು ಮನನ ಮಾಡಿರಬೇಕು. ನಿಮ್ಮನ್ನು ಯಾವಾಗ ಕೇಳಿದರೂ ಕೂಡ ಹೇಳುವಂತೆ ನೀವು ಸನ್ನದ್ಧರಾಗಿರಬೇಕು. ಜೊತೆಗೆ ಸಂವಿಧಾನದ ಪರಿಪೂರ್ಣವಾದಂಥ ಜ್ಞಾನ ನಿಮ್ಮಲ್ಲಿ ಇದ್ದರೆ ನೀವು ಖಂಡಿತವಾಗಿಯೂ IAS ಪರೀಕ್ಷೆ ಪಾಸ್ ಮಾಡಲೇ ಮಾಡ್ತೀರಾ. ಅಂಥ ಒಂದು ಒಳ್ಳೆಯ ವಿಷಯವನ್ನು ನಾನು ಮೇಘನಾ ಅವರ ಒಂದು ವಿಚಾರವಾಗಿ ನಾನು ನಮ್ಮೆಲ್ಲ ಈಗಿನ ನನ್ನ ಮಕ್ಕಳಿಗೆ, ಮುದ್ದು ಮಕ್ಕಳಿಗೆ ನೀವು IAS IPS IFS IRS ಅಥವಾ KS ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪಾಸ್ ಮಾಡುವತ್ತ ನಿಮ್ಮ ಗಮನ ಇದ್ದರೂ ಕೂಡ ನಾನು ಹೇಳಿದಂತೆ ನೀವು ಪರಿಪಾಲನೆ ಮಾಡಿ, ಅಭ್ಯಾಸವನ್ನು ಮಾಡಿ, ಸತತವಾಗಿಯೂ ಪರಿಶ್ರಮ ಪಟ್ಟು ಮನನ ಮಾಡಿಕೊಂಡಿದ್ದೇನೆ ಆತಂತಂದರೆ ನಿಮಗೆ ಖಂಡಿತ ಉನ್ನತ ಹುದ್ದೆಗಳು ನಿಮ್ಮ ಹತ್ತಿರನೇ ಬರ್ತವೆ. ನೀವೇನು ಅವರ ಹತ್ತಿರ ಹೋಗಲಿಕ್ಕೂ ಕೂಡ ಬೇಡ ಅಂತ ಒಂದು ಒಳ್ಳೆಯ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ನನ್ನ ಮುದ್ದು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಅವರ ಪೋಷಕರಿಗೆ ಹಾಗೂ ನನ್ನ ಎಲ್ಲ ಹಿರಿಯ IAS IPS IFS ಅಧಿಕಾರಿಗಳಿಗೆ ಈ ಒಂದು ಸಂಚಿಕೆಯನ್ನು ಅರ್ಪಣೆ ಮಾಡುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗೋಕ್ಕಿಂತ ಪೂರ್ವದಲ್ಲಿ ಬೆಂಕಿ ಬಿರುಗಾಳಿ ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥವರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಳ್ರಿ. ಜೊತೆಗೆ ಈ ಸಂಚಿಕೆಯನ್ನು ಪ್ರತಿಯೊಬ್ಬ ವಿದ್ಯಾರ್ಥಿನಿಯರಿಗೂ ತಲುಪಿಸ್ರಿ ಅನ್ನುವಂಥ ಒಂದು ಕಳಕಳಿಯ ವಿನಂತಿಯೊಂದಿಗೆ ನಾಳಿನ ಸಂಚಿಕೆಯೊಂದಿಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.